Program BA, Subject Psychology, Semester 4, Session number 21, Session number 21. Life Span Development, Unit 2, Early Adulthood, ಜೀವಿತಾವಧಿಯ ವಿಕಾಸ, ಯೂನಿಟ್ 2, ಪೂರ್ವ ವಯಸ್ಕಾವಧಿ. ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS, ಸಹಾಯಕ ಪ್ರಾಧ್ಯಾಪಕಿ ಮನಃಶಾಸ್ತ್ರ ವಿಭಾಗ, ಮಹಿಳಾ ಸರ್ಕಾರಿ ಕಾಲೇಜು, ಮಂಡ್ಯ. Dear students, I am here Dr. Rekha MS, Assistant Professor, Department of Psychology, Government College for Women, Mandya. The topic today I am dealing with is marriage and divorce. ಇವತ್ತಿನ ಟಾಪಿಕ್ ಮದುವೆ ಮತ್ತು ವಿಚ್ಛೇದನೆ. ಮದುವೆ, ಮ್ಯಾರೇಜ್. ಮ್ಯಾರೇಜ್, it offers intimacy, commitment, friendship, affection, sexual fulfillment, companionship, and an opportunity for emotional growth as well as new source of identity and self-esteem. ಮದುವೆ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಆಗುವಂತಹ ಒಂದು ಪ್ರಮುಖವಾದ ಒಂದು ಘಟನೆ ಆಗುತ್ತೆ, ಅಥವಾ ಒಂದು ಪ್ರಮುಖವಾದ ಒಂದು ಹಂತ ಅಂತ ನಾವು ಹೇಳ್ಬೋದು. ಈ ಮದುವೆಯಿಂದ ಒಬ್ಬ ಮನುಷ್ಯ, ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಏನೆಲ್ಲ ಗಳಿಸ್ತಾನೆ ಅಂತ ಹೇಳಿದ್ರೆ, ಒಂದು ರಕ್ಷಣೆ. ಎಸ್ಪೆಷಲಿ ವಿಮೆನ್ಗೆ, ಮಹಿಳೆಗೆ ಮದುವೆಯಿಂದ ರಕ್ಷಣೆ ಅನ್ನೋದು ಸಿಗುತ್ತೆ. ಅದರ ಜೊತೆಗೆ, ರಕ್ಷಣೆಯ ಜೊತೆಗೆ ಲೈಂಗಿಕ ತೃಪ್ತಿಯಾಗಿರ್ಬೋದು, ಅಥವಾ ಒಬ್ಬ ಜೊತೆಗಾರ ಆಗಿರ್ಬೋದು, ಅನ್ಯೋನ್ಯತೆ ಆಗಿರ್ಬೋದು, ಭದ್ರತೆ, ಸ್ನೇಹಿತ ಅಥವಾ ಸ್ನೇಹಿತೆ, ಪ್ರೀತಿ, ವಾತ್ಸಲ್ಯ, ಇದೆಲ್ಲನೂ ಕೂಡ ಮದುವೆಯಿಂದ ಸಿಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಅಂದರೆ ಮದುವೆ ಅನ್ನೋದು ಒಂದು ರಕ್ಷಣೆ ಅಥವಾ ಒಂದು ಕಾರ್ಯ ವಿಭಜನೆ ಅಂತಲೂ ಕೂಡ ಹೇಳ್ಬೋದು. ಇಟ್ ಅಲೌಸ್ ಅ ಡಿವಿಷನ್ ಆಫ್ ಲೇಬರ್ ಆಲ್ಸೋ, ಮ್ಯಾರೇಜ್. And at the same time it also share material goods, especially it offers intimacy, contentment, friendship, sexual fulfillment, and the companionship to the men or women. Marital adjustment is one of the most difficult adjustment, major adjustment to each other, to members of their families and to their friends. ಮ್ಯಾರೈಟಲ್ ಅಡ್ಜಸ್ಟ್ಮೆಂಟ್ ಅಥವಾ ವೈವಾಹಿಕ ಸಮಾಯೋಜನೆ ಅನ್ನೋದು ಜೀವನದಲ್ಲಿ ಆಗುವಂತಹ ಪ್ರಮುಖವಾದ ಒಂದು ಸಮಾಯೋಜನೆ. ಈ ಪ್ರಮುಖವಾದ ಸಮಾಯೋಜನೆ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಅನೇಕ ಸಮಾಯೋಜನೆನ ಒಂದು ಮಹಿಳೆ ಅಥವಾ ಪುರುಷ ಮಾಡ್ಕೊಳ್ಬೇಕಾಗತ್ತೆ. ಆ ಒಂದು ಸಮಾಯೋಜನೆ ಕುಟುಂಬದ ಕಡೆ ಆಗಿರ್ಬೋದು, ಅಥವಾ ಹೊಸದಾಗಿ ಬಂದಿರುವಂತಹ ಸಂಗಾತಿಯ ಕಡೆಗೆ ಆಗಿರ್ಬೋದು, ಸ್ನೇಹಿತರ ಕಡೆಗೆ ಆಗಿರ್ಬೋದು, ಹೊಸ ಪರಿಚಿತರು, ರಿಲೇಟಿವ್ಸ್ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಇವರಿಗೆಲ್ಲರಿಗೂ ಕೂಡ ಪುರುಷ ಅಥವಾ ಮಹಿಳೆ, ಎಸ್ಪೆಷಲಿ ಮತ್ತೆ ನಾನು ಹೇಳ್ತೀನಿ, ಹೆಣ್ಮಕ್ಳು ತುಂಬ ಸಮಾಯೋಜನೆ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅವಳು ಒಂದು ಹೊಸ ಪ್ರಪಂಚಕ್ಕೆ ಹೋಗ್ತಾಳೆ, ಹೊಸ ಮನೆಗೆ ಹೋಗೋದ್ರಿಂದ ಹಲವಾರು ಸಮಾಯೋಜನೆ ಮಹಿಳೆ ಮಾಡ್ಕೊಳ್ಬೇಕಾಗತ್ತೆ. Marital adjustment is difficult when one spouse has grown up in a family where the lifestyle differs markedly different from that of the other spouse. We can see that the marital adjustment is very much difficult in a person who has to make a very much different lifestyle when she or he enters to the other home. ಅಂದರೆ ನಾವು ಹೇಳ್ಬೋದು, ಈ ಒಂದು ವೈವಾಹಿಕ ಸಮಾಯೋಜನೆ ಯಾರಿಗೆ ತುಂಬ ಸಮಸ್ಯೆಕಾರಿಯಾಗಿರುತ್ತೆ, ತುಂಬ ಕಷ್ಟ ಅಂತ ಅನಿಸುತ್ತೆ ಅಂದರೆ, ಎಕ್ಸಾಂಪಲ್, ಒಂದು ಉದಾಹರಣೆ ತೊಗೊಂಡು ಹೇಳ್ತೀನಿ. ಈಗ ಒಬ್ಬ ಮಹಿಳೆ ತನ್ನ ತಾಯಿ ಅಥವಾ ತಂದೆ ಮನೆಯಲ್ಲಿ ತುಂಬ ಚೆನ್ನಾಗಿ ಸೊಗಸಾಗಿ ಒಂದು ಸೆಕ್ಯೂರಿಟಿ, ಒಂದು ಭದ್ರತೆಯಿಂದ ಬೆಳೆದು ತುಂಬ ಖುಷಿಯಾಗಿ ಬೆಳೆದು, ಈಗ ಗಂಡನ ಮನೆಗೆ ಹೋದಾಗ ತುಂಬ ಒಂದು ರೆಸ್ಟ್ರಿಕ್ಟೆಡ್, ರಿಜಿಡ್ ಎನ್ವಿರಾನ್ಮೆಂಟಲ್ಲಿ ಆ ಒಂದು ಜೀವನ ಶೈಲಿಗೆ ಅವಳು ಸಮಾಯೋಜನೆ ಮಾಡಿಕೊಂಡು ಅಲ್ಲಿ ಬೆಳೆಯೋದಕ್ಕೆ ತುಂಬ ಕಷ್ಟ ಪಡ್ಬೋದು ಆ ಒಂದು ಮಹಿಳೆ. ಇದು ಪುರುಷನಿಗೂ ಆಗ್ಬೋದು, ಆದರೆ ಎಸ್ಪೆಷಲಿ ನಾವು ವಿಮೆನ್ಗೆ ಹೆಚ್ಚು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ, ಅವಳು ತನ್ನ ಗಂಡನ ಮನೆಗೆ ಹೋಗಬೇಕಾಗತ್ತೆ, ಅಲ್ಲಿ ಅವಳು ಹಲವಾರು ಸಮಾಯೋಜನೆನ ಅವಳು ಮಾಡ್ಕೊಳ್ಬೇಕಾಗತ್ತೆ. At the same time, adjustment to different aspects differ according to the age at which men and women marry. ಇದರ ಜೊತೆಗೆ
ಆ ಒಂದು ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಯಾವ ವಯಸ್ಸಲ್ಲಿ ಮದುವೆ ಆಗಿದ್ದಾರೆ ಅದರ ಮೇಲೂ ಕೂಡ ಅವರ ಒಂದು ಸಮಾಯೋಜನೆ ಪ್ರತಿಬಿಂಬ ಆಗಿರುತ್ತೆ, ಅವಲಂಬನೆ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಯೂಶಲಿ ಅಕಾರ್ಡಿಂಗ್ ಟು ದ ಸ್ಟಡೀಸ್ ಏನು ಹೇಳ್ತಾರೆ ಅಂದರೆ, ಯಾರು ಮಹಿಳೆ ಆಗಿರ್ಬೋದು, ಪುರುಷರಾಗಿರ್ಬೋದು, ಒಂದು 30-35 ಈ ರೀತಿ 40 ವಯಸ್ಸು ಹತ್ತತ್ರ ಮದುವೆ ಆಗ್ತಾರೆ, ಅವರು ಹೆಚ್ಚು ಸಮಯ ತಗೊಳ್ತಾರೆ ಸಮಾಯೋಜನೆ ಮಾಡ್ಕೊಳ್ಳೋದಕ್ಕೆ. ಕುಟುಂಬದಲ್ಲಾಗಿರ್ಬೋದು ಅಥವಾ ಸಂಗಾತಿಯೊಡನೆ ಆಗಿರ್ಬೋದು ತುಂಬ ಹೆಚ್ಚು ಸಮಯ ತಗೊಳ್ತಾರೆ. ಅದರ ಜೊತೆಗೆ ಹಲವಾರು ಸ್ಟಡೀಸ್ ಹೇಳೋ ಪ್ರಕಾರ ಅವರಿಗೆ ಒಂದು ರೀತಿಯಾದ ಅತೃಪ್ತಿಕರವಾದ ಮನೋಭಾವನೂ ಕೂಡ ಇರುತ್ತೆ ಆ ಒಂದು ಏಜಲ್ಲಿ ಮದುವೆ ಆದಾಗ. ಆ್ಯಂಡ್ ಯೂಶಲಿ ಇಟ್ ಮೇ ಲೀಡ್ ಟು ಡೈವರ್ಸ್ ಆಲ್ಸೋ, ವಿಚ್ಛೇದನೆಯೂ ಕೂಡ ಅದು ದಾರಿ ಮಾಡಿಕೊಡ್ಬೋದು ಈ ರೀತಿಯಾದ ಮದುವೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಯೂಶಲಿ ಮದುವೆ ಆದಮೇಲೆ ಯಾರೆಲ್ಲರಿಗೆ ಸಮಾಯೋಜನೆ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಒಂದು 4 ರೀತಿಯ ಸಮಾಯೋಜನೆ ನಾವು ನೋಡ್ಬೋದು. ಒಂದು ಅಡ್ಜಸ್ಟ್ಮೆಂಟ್ ಟು ಮೇಟ್, ಅಂದರೆ ಸಂಗಾತಿಯೊಡನೆ ಯಾವ ರೀತಿ ಯೋಜನೆ ಮಾಡ್ಕೊಳ್ಬೇಕಾಗತ್ತೆ ಅಂತ. ಇದು ಪುರುಷರಿಗೂ ಹೌದು, ಹೆಣ್ಮಕ್ಳಿಗೂ ಹೌದು. ಅದರ ಜೊತೆಗೆ ಲೈಂಗಿಕ ಸಮಾಯೋಜನೆ ಆಗಿರ್ಬೋದು, ಹಣಕಾಸಿನ ಸಮಾಯೋಜನೆ ಅಥವಾ ಆರ್ಥಿಕ ಸಮಾಯೋಜನೆ ಆಗಿರ್ಬೋದು, ಮತ್ತು ಅತ್ತೆ ಮಾವನ ಜೊತೆಗೆ ಯಾವ ರೀತಿ ಸಮಾಯೋಜನೆ ಮಾಡ್ಕೊಳ್ತಾರೆ ಅಂತ ನಾವು ಮುಂದಿನ ಸ್ಲೈಡ್ಗಳಲ್ಲಿ ನೋಡೋಣ. ಈಗ ಅಡ್ಜಸ್ಟ್ಮೆಂಟ್ ಟು ಅ ಮೇಟ್ ಅಥವಾ ಸಂಗಾತಿಗೆ ಸಮಾಯೋಜನೆ. The transition to married life brings major changes in the sexual functioning, living arrangements, rights and responsibilities. The interpersonal relationship plays an important role in the marriage. The greater social insight they have developed and the greater their willingness to cooperate with others, they will be able to adjust to each other in marriage. Good marital adjustment is the ability of the husband and wife to relate emotionally to each other and to give and receive love. ನಾವು ನೋಡ್ಬೋದು, ಹಿಂದೆ ಎಲ್ಲ ಯಾವ ರೀತಿಯಾಗಿ ಮದುವೆಗಳು ನಡೀತಾ ಇತ್ತು ಅಂತ ಹೇಳಿದ್ರೆ, ಗಂಡು ಹೆಣ್ಣು ತಾವು ಮುಖಗಳನ್ನೇ ನೋಡ್ತಿರಲಿಲ್ಲ ಮದುವೆ ಆಗೋ ದಿನದ ತನಕ. ಅಂದರೆ ಮದುವೆ ದಿನವೇ ತನ್ನ ಗಂಡನ್ನಾಗಿರ್ಬೋದು ಅಥವಾ ಹೆಂಡತಿನಾಗಿರ್ಬೋದು ಆ ಪಾರ್ಟ್ನರ್ಸ್ ನೋಡ್ತಾ ಇದ್ರು. ಅದು ಹಿಂದಿನ ದಿನಗಳಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಒಂದು ಅಗ್ರಿಮೆಂಟ್ ಅಂತ ಆಗ್ತಾಯಿತ್ತು ಪೇರೆಂಟ್ಸ್ ಜೊತೆಗಾಗಿರ್ಬೋದು, ಅಥವಾ ಈ ಬ್ರೋಕರ್ಸ್, ಮ್ಯಾಚ್ ಮೇಕರ್ಸ್ ಅಂತ ನಾವು ಹೇಳ್ತೀವಿ, ಇವರ ಜೊತೆಗೆ ಒಂದು ರೀತಿಯಾದ ಒಂದು ಅಗ್ರಿಮೆಂಟ್ ಆಗಿ ಅಲ್ಲೇ ಆ ಒಂದು ಮ್ಯಾರೇಜ್ ಬ್ರೋಕರ್ಸ್ ಅಲ್ಲೇ ಅವರೇ ಸೆಲೆಕ್ಟ್ ಮಾಡಿ ಅವರೇ ಡಿಸಿಷನ್ ತೊಗೊಂಡು ಅವರೇ ಟೈಅಪ್ ಮಾಡ್ತಾಯಿದ್ರು ಮದುವೆನ. ಅಂದರೆ ಮದುವೆ ದಿನದಂದೇ ಮಾತ್ರ ಅವ್ರಿಗೆ ಹುಡುಗ ಯಾರು, ಹುಡುಗಿ ಯಾರು, ಯಾವ ರೀತಿ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದಾಗ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮದುವೆ ಇನ್ ದಿಸ್ ಮಾಡರ್ನ್ ಟೈಮ್ಸ್ ಮದುವೆ ಅನ್ನೋದು ಒಂದು ರೀತಿ ಮೊದಲು ಪ್ರೀತಿ ಮಾಡಬೇಕು, ಅದು ಒಂದು ತದನಂತರ ಒಂದು ಸುಮಾರು ದಿನ ಅವರ ಜೊತೆಗೆ ಆದ ನಂತರ ಮದುವೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಈ ಮದುವೆ ಅಂತ ಅಂದ ತಕ್ಷಣ ಮೇಯ್ನಾಗಿ ಪ್ರಮುಖವಾದ ಒಂದು ಟ್ರಾನ್ಸಿಷನ್ ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಸೆಕ್ಷುವಲ್ ಫಂಕ್ಷನಿಂಗ್ನಲ್ಲಿ ಆ ಒಂದು ಲೈಂಗಿಕ ವ್ಯವಸ್ಥೆಯಲ್ಲಾಗಿರ್ಬೋದು ಅಥವಾ ಜೀವನ ಶೈಲಿಯಲ್ಲಾಗಿರ್ಬೋದು ಅಥವಾ ಅವರ ಮೇಲೆ ಇರುವಂತಹ ಒಂದು ಜವಾಬ್ದಾರಿಗಳಲ್ಲಾಗಿರ್ಬೋದು, ಒಂದು ಅಟ್ಯಾಚ್ಮೆಂಟ್ ಆಗಿರ್ಬೋದು, ಒಂದು ನಿಷ್ಠೆ ಆಗಿರ್ಬೋದು, ಇದರಲ್ಲೆಲ್ಲನೂ ಕೂಡ ಒಂದು ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾನೆ ಅಂದರೆ ಅಲ್ಲಿ ಒಂದು ಟ್ರಾನ್ಸಿಷನ್ ಇರುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಮುಖ್ಯವಾಗಿ ಆ ಒಬ್ಬ ವ್ಯಕ್ತಿ ಮಾಡ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್, ಒಂದು ಒಳ್ಳೆಯ ರೀತಿಯಾದ ಅಂತರ್ವ್ಯಕ್ತಿ ಸಂಬಂಧ ಇರಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಜೀವನ ಪರ್ಯಂತ ಆ ಒಂದು ಹುಡುಗಿ ಜೊತೆ ಅಥವಾ ಆ ಒಂದು ಪುರುಷರ ಜೊತೆಗೆ ಅವರು ಇರಬೇಕಾಗಿರೋದ್ರಿಂದ ಅಂತರ್ವ್ಯಕ್ತಿ ಸಂಬಂಧಗಳು ತುಂಬ ಇಲ್ಲಿ ಪ್ರಮುಖವಾಗುತ್ತೆ. ಇದರ ಜೊತೆಗೆ ನಾಟ್ ಓನ್ಲಿ ದಟ್, ಒಂದು ರೀತಿಯಾದ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಿರ್ಬೋದು, ಅವರ ಒಂದು ಭಾವನಾತ್ಮಕವಾದ ಒಂದು ಅಟ್ಯಾಚ್ಮೆಂಟ್ ಆಗಿರ್ಬೋದು, ಪ್ರೀತಿ ವಾತ್ಸಲ್ಯ ಆಗಿರ್ಬೋದು, ಪ್ರೀತಿ ಕೊಡೋದಾಗಿರ್ಬೋದು, ಪ್ರೀತಿ ಇತರರೊಂದಿಗೆ ತಗೊಳ್ಳೋದಾಗಿರ್ಬೋದು, ಇದೆಲ್ಲನೂ ಕೂಡ ವೈವಾಹಿಕ ಜೀವನದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಯಾವಾಗ ಇಲ್ಲಿ ಈ ಒಂದು ಭಾವನೆಗಳಿಗೆ ಬೆಲೆ ಇಲ್ಲ, ಭಾವನೆಗಳ ಒಂದು ಅಟ್ಯಾಚ್ಮೆಂಟ್ ಇಲ್ಲ, ಆಗ ಅಲ್ಲಿ ಒಂದು ಡೈವರ್ಸ್ ಆಗಿರ್ಬೋದು ಅಥವಾ ವಿಚ್ಛೇದನೆ ಆಗಿರ್ಬೋದು ಅಥವಾ ಮನಸ್ತಾಪಗಳಾಗಿರ್ಬೋದು ಗಂಡ ಹೆಂಡತಿ ನಡುವೆ ನಾವು ಬೇಗನೆ ನಾವು ಗುರುತಿಸ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. Men or women who are trained during childhood to control the expression of their emotions may have learned not to show affection just as they have learned not to show fear. This lack of expression of affection may take one of the two forms: lack of indication of affection or lack of support and appreciation for the wife's effort and behavior. ನಾವು ನೋಡ್ಬೋದು,
ಕೆಲವೊಬ್ಬ ಎಸ್ಪೆಷಲಿ ಪುರುಷರಲ್ಲಿ ಅಂತ ನಾವು ಹೇಳ್ಬೋದು, ಮಹಿಳೆಯರಿಗಿಂತ ಅಥವಾ ಮಹಿಳೆ ಅಥವಾ ಪುರುಷರಲ್ಲಿ ಅವರ ಒಂದು ಬಾಲ್ಯಾವಧಿಯಿಂದನೇ ತಂದೆ ತಾಯಿಯಿಂದ ಅವರು ಪ್ರೀತಿ ಪಡ್ಕೊಂಡಿರೋದಿಲ್ಲ, ಅಥವಾ ತಾವು ಕೂಡ ಪ್ರೀತಿ ಕೊಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ಇಂಥ ವ್ಯಕ್ತಿಗಳು ಮದುವೆ ಆದ ನಂತರ ಭಾವನೆಗಳನ್ನು ತೋರ್ಪಡೆ ಮಾಡ್ಕೊಳ್ಳೋದಕ್ಕೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಅವರ ಒಂದು ಭಾವನೆನ ನಿಯಂತ್ರಣ ಮಾಡೋದಾಗಿರ್ಬೋದು, ಭಾವನೆಗಳನ್ನ ತೋರ್ಪಡೆ ಮಾಡೋದಾಗಿರ್ಬೋದು, ಪ್ರೀತಿ ವಾತ್ಸಲ್ಯ ತೋರಿಸೋದಾಗಿರ್ಬೋದು, ಪಡೆಯೋದಾಗಿರ್ಬೋದು, ಅವ್ರಿಗೆ ಯಾವಾಗ ಗೊತ್ತಾಗೋದಿಲ್ಲ ಆಗ ಅಲ್ಲಿ ಅವರ ಸಮಸ್ಯೆಗಳನ್ನ ಎದುರಿಸಬಹುದಾಗುತ್ತೆ. ಒಂದು ಇಟ್ ಮೇ ಲೀಡ್ ಟು ಲ್ಯಾಕ್ ಆಫ್ ಅಫೆಕ್ಷನ್. ಇವ್ರಿಗೆ ಪ್ರೀತಿನೇ ಇಲ್ದಿನ ನನ್ನ ಮೇಲೆ ಅನ್ನೋ ಒಂದು ಭಾವನೆ ಹುಟ್ತಾ ಹೋಗ್ಬೋದು, ಅಥವಾ ನನ್ನ ಮೇಲೆ ಇವರು ಸಪೋರ್ಟ್ ನನಗೆ ಮಾಡ್ತಾ ಇಲ್ಲ, ಒಂದು ಅಪ್ರಿಸಿಯೇಷನ್ ಮಾಡ್ತಾ ಇಲ್ಲ, ನನ್ನನ್ನು ಗುರುತಿಸ್ತಾ ಇಲ್ಲ, ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇಲ್ಲ, ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಅನ್ನೋ ಒಂದು ಭಾವನೆಗೆ ಆ ಒಂದು ಹೆಣ್ಣು ಆಗಿರ್ಬೋದು ಪುರುಷ ಆಗಿರ್ಬೋದು ಬರ್ಬೋದು. ಯಾವಾಗ ಅಂತ ಹೇಳಿದ್ರೆ ಅವರು ಭಾವನೆಗಳನ್ನೇ ಅವರು ತೋರಿಸ್ತಾ ಇಲ್ಲ, ಎಮೋಷನ್ಸ್ನ ಅವರು ತೋರಿಸ್ತಾ ಇಲ್ಲ, ಪ್ರೀತಿ ವಾತ್ಸಲ್ಯನ ಅವರು ಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದೇ ಆರ್ ಟ್ರೈನ್ಡ್ ಫ್ರಮ್ ದ ಚೈಲ್ಡ್ ಟು ನಾಟ್ ಟು ಶೋ ಆರ್ ಟು ಕಂಟ್ರೋಲ್ ದೇರ್ ಎಕ್ಸ್ಪ್ರೆಷನ್ ಆಫ್ ಎಮೋಷನ್ಸ್. ಆಗ ದೇ ಆರ್ ರಿಯಲಿ ನಾಟ್ ಏಬಲ್ ಟು ಶೋ ದ ಎಮೋಷನ್ಸ್. ಆಗ ಈ ರೀತಿಯಾದ ಸಂದರ್ಭಗಳು ಆಗೋದು ಉಂಟು. ಫ್ಯಾಕ್ಟರ್ಸ್ ದಟ್ ಇನ್ಫ್ಲುಯೆನ್ಸ್ ದ ಮೇಟ್. Concept of an ideal mate. Both men and women are guided to some extent by a concept of an ideal mate. Fulfillment of needs. A mate must fulfill the needs stemming from early experiences. Similarity of background. The more similar the background of the husband and wife, definitely they will be easier of adjustment. Common interest. We can see that when there is a common interest between the husband and wife, definitely they will be having a very good adjustment in their marital life. The same thing when we come to the next factor, that is the role concept. We can see that when a particular person, when she or he enters the married life, there will be a particular role which is suited to that particular person. Let's say for example, it might be a role of a husband or it might be a role of a wife. When she or he plays the role correctly, definitely there will be a good adjustment in the marital life. The next factor is the change in the life pattern. Adjustment to a mate means recognize the pattern of living. Definitely there will be change in the life pattern, especially in case of women, as she has to enter the other life or other person's life, or she has to go to the other home, and she has to make a different many life changes, and definitely she will be having the problems at the initial stages, and obviously it will get reduces and she will get adjusted to the mate. Factors influencing mate. ಕೆಲವೊಂದು ಕಾರಕಗಳು ಸಂಗಾತಿಯನ್ನು, ಕೆಲವೊಂದು ಕಾರಕಗಳು ಯಾವುದು ಎಫೆಕ್ಟ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಒಂದು, ಯಾವಾಗ ಒಂದು ವೈವಾಹಿಕ ಜೀವನದಲ್ಲಿ ಸಮಾಯೋಜನೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಒಂದು ಆದರ್ಶ ಸಂಗಾತಿಯ ಪರಿಕಲ್ಪನೆ ಇದ್ದಲ್ಲಿ ಆ ಒಂದು ಹೆಣ್ಣಿಗಾಗಿರ್ಬೋದು ಗಂಡಿಗಾಗಿರ್ಬೋದು, ನನ್ನ ಗಂಡ ಇದೇ ರೀತಿ ಇರಬೇಕು ಅಥವಾ ನನ್ನ ಹೆಂಡತಿಯಾಗಳು ಇದೇ ರೀತಿ ಅಂತ ಹಾಗೆ ಇರಬೇಕು ಅನ್ನೋ ಒಂದು ಕನಸುಗಳನ್ನ ಕಂಡಾಗ, ಅವನು ಆದರ್ಶಗಳನ್ನ ಅವನು ಇಟ್ಕೊಂಡಾಗ, ಅದೇ ರೀತಿ ಸಿಕ್ಕಿದಾಗ ಖಂಡಿತ ಅವನು ಸಂತೋಷವಾಗಿರ್ತಾನೆ. ಆದರೆ ಅಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ನ ಕಂಡಾಗ, ಅವನ ಒಂದು ಸಂಗಾತಿಯ ನಡುವೆ ಭಿನ್ನಾಭಿಪ್ರಾಯಗಳು ಕಂಡಾಗ, ಅವನ ಕನಸದಂತೆ ಅದು ಇಲ್ಲ ಅಂತ ಅನ್ನಿಸ್ದಾಗ ಅಲ್ಲಿ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ, ಸಮಸ್ಯೆಗಳನ್ನ ಅವನು ಎದುರಿಸಬೇಕಾಗತ್ತೆ. ಅದೇ ರೀತಿ ಮದುವೆ ಆದ ನಂತರ ವೈವಾಹಿಕ ಜೀವನದಲ್ಲಿ ತನ್ನ ಅಗತ್ಯಗಳನ್ನ ಅವನು ನೆರವೇರಿಸ್ಕೊಡೋದಕ್ಕೆ ಆಗ್ತಾ ಇದೆಯಾ, ಫುಲ್ಫಿಲ್ ಮಾಡಲಿಕ್ಕೆ ಆಗ್ತಾ ಇದೆಯಾ, ತನ್ನ ನೀಡನ್ನು ಬಯಕೆಗಳೆಲ್ಲ ಅನ್ನೋದನ್ನು ಕೂಡ ನೋಡ್ತಾ ಹೋಗ್ತಾನೆ. ಮದುವೆ ಆದಮೇಲೂ ಕೂಡ ಹಲವಾರು ಅಗತ್ಯಗಳು ನೆರವೇರ್ತಿಲ್ಲ, ಹಾಗೇ ಇದೆ, ಮದುವೆ ಆಗಿದ್ರಲ್ಲಿ ಏನೂ ತೃಪ್ತಿ ಇಲ್ಲ ಅಂದಾಗ ಅವನ ಸಾಂಸಾರಿಕ ಜೀವನ ಅಂತಲ್ಲಿ ಒಂದು ಸ್ವಲ್ಪ ಹೊಡಕನ್ನು ನಾವು ನೋಡ್ತಾ ಹೋಗ್ಬೋದು. ಅದೇ ರೀತಿ ಯಾರು ಸುಲಭವಾಗಿ ಸಮಾಯೋಜನೆ ಮಾಡ್ಕೊಳ್ತಾರೆ ಅಂದರೆ, ಒಂದು ಹಿನ್ನೆಲೆಯ ಹೋಲಿಕೆ ಒಂದೇ ರೀತಿ ಇದ್ದಾಗ, ಒಂದೇ ರೀತಿಯಾದ ಬ್ಯಾಕ್ಗ್ರೌಂಡಿಂದ ಬಂದಾಗ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಈಗ ಇಬ್ಬರೂ ಕೂಡ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮಿಡಲ್ ಆಗಿರುತ್ತೆ, ಅಥವಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೈ ಆಗಿರುತ್ತೆ, ಅಥವಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ತುಂಬ ಲೋ ಆಗಿರುತ್ತೆ. ಇಬ್ಬರದು ಕೂಡ ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಆಗಿರ್ಬೋದು, ಇಬ್ಬರದು ಕೂಡ ಹೈ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಆಗಿರ್ಬೋದು. ಇಂಥವರು ಮದುವೆ ಆದಾಗ ಖಂಡಿತ ಅಲ್ಲಿ ಒಂದು ಹೊಂದಾಣಿಕೆ ಚೆನ್ನಾಗಿರುತ್ತೆ. ಈಗ ಹೈ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅವರು ಒಂದು ಲೋ, ತುಂಬ ಬಡತನನ ಮದುವೆ ಆದಾಗಲೂ ಕೂಡ ಅಲ್ಲಿ ಒಂದು ಏರುಪೇರು ಕಾಣ್ತಾ ಹೋಗ್ಬೋದು. ಈ ರೀತಿ ಹೊಡಕುಗಳನ್ನ ನಾವು ಕಾಣ್ತಾ ಹೋಗ್ಬೋದು. ಯಾವಾಗ ಸಮಾಯೋಜನೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಇಬ್ಬರ ನಡುವೆ ಒಂದೇ ರೀತಿಯಾದ ಒಂದು ಅಭಿರುಚಿಗಳು ಇದ್ದಾಗ, ಇಬ್ಬರ ಲೈಕಿಂಗ್ಸ್ ಒಂದೇ ರೀತಿ ಇದ್ದಾಗ ಖಂಡಿತ ಸಮಾಯೋಜನೆ ಚೆನ್ನಾಗಿರುತ್ತೆ. ಅದೇ ರೀತಿ
ನಾನು ಮುಂಚೆನೇ ಹೇಳಿರೋ ಹಾಗೆ ರೋಲ್ ಕಾನ್ಸೆಪ್ಟ್, ಪಾತ್ರ ಪರಿಕಲ್ಪನೆಯೂ ಕೂಡ ಉಂಟು. ಇಲ್ಲಿ ಆ ಒಂದು ಮಹಿಳೆ ಆದವಳು ಹೆಂಡತಿಯ ಪಾತ್ರ ಸರಿಯಾಗಿ ಪಾತ್ರಾಭಿನಯ ಮಾಡಿದ್ದಲ್ಲಿ, ಅಥವಾ ಪುರುಷ ಅಥವಾ ಗಂಡನ ಪಾತ್ರ ಸರಿಯಾದ ಪಾತ್ರಾಭಿನಯ ಮಾಡಿದ್ದಲ್ಲಿ ಖಂಡಿತ ಅಲ್ಲಿ ಒಳ್ಳೆಯ ರೀತಿಯಾದ ಸಮಾಯೋಜನೆ ನಾವು ನೋಡ್ಬೋದು. ಅದೇ ರೀತಿ ಹೆಂಡತಿ ಆದವಳು ಹೊಸ ಮನೆಗೆ ಹೋದಾಗ ತನ್ನ ಜೀವನ ಮಾದರಿಯೇ ಬದಲಾಗ್ತಾ ಹೋಗುತ್ತೆ. ಆದರೆ ಆ ಜೀವನ ಮಾದರಿಗೆ ಯಾವ ರೀತಿ ಅವಳು ಸಮಾಯೋಜನೆ ಮಾಡಿಕೊಳ್ತಾಳೆ ಅನ್ನೋದ್ರ ಮೇಲೆ ಆ ಪಾತ್ರ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಲ್ಲಿ ಸರಿಯಾಗಿ ಸಮಾಯೋಜನೆ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಭಾವನಾತ್ಮಕವಾಗಿ ಅವಳು ಘರ್ಷಣೆಗೆ ಒಳಗಾಗ್ತಾ ಹೋಗಬೇಕಾಗತ್ತೆ, ಬಿರುಕುಗಳು ಬರೋದನ್ನು ನಾವು ಸಹಜವಾಗಿ ಕಾಣ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. ಸೆಕ್ಷುವಲ್ ಅಡ್ಜಸ್ಟ್ಮೆಂಟ್. Most difficult adjustment to marriage is, and it is one of the most likely to lead to marital discord and unhappiness. ಮದುವೆ ಅಂತ ಅಂದ ಕೂಡಲೇ ಅಲ್ಲಿ ಲೈಂಗಿಕ ಸಮಾಯೋಜನೆ ಬಹು ಮುಖ್ಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಮುಖ್ಯವಾಗಿ ಮಾಡ್ಕೊಳ್ಬೇಕಾಗಿರುವಂತಹ ಒಂದು ಅಡ್ಜಸ್ಟ್ಮೆಂಟ್, ಸಮಾಯೋಜನೆ. ಯಾವಾಗ ಅಲ್ಲಿ ಒಳ್ಳೆಯ ರೀತಿಯಾದ ಸಮಾಯೋಜನೆ ಇರುತ್ತೆ, ಖಂಡಿತ ಅಲ್ಲಿ ಸಂತೋಷವಾದ ಬದುಕು ಗಂಡ ಮತ್ತು ಹೆಂಡತಿ ನಡೆಸ್ಕೊಳ್ತಾ ಹೋಗ್ತಾರೆ. ಆದರೆ ಅಲ್ಲಿ ಒಳ್ಳೆಯ ರೀತಿಯಾದ ಸಮಾಯೋಜನೆ ಇಲ್ಲ ಅಂತ ಹೇಳಿದಾಗ, ಈ ಒಂದು ಲೈಂಗಿಕ ಸಮಾಯೋಜನೆಯಲ್ಲಿ ಸಮಸ್ಯೆಗಳು ಉಂಟಾದಾಗ, ಇಂಬ್ಯಾಲೆನ್ಸ್ ಆದಾಗ ಖಂಡಿತ ಅಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಉಂಟಾಗ್ಬೋದು, ಅಥವಾ ಅನ್ಹ್ಯಾಪಿನೆಸ್ ಉಂಟಾಗ್ಬೋದು, ತುಂಬ ಒಂದು ರೀತಿಯಾದ ಗೊಂದಲ ಉಂಟಾಗ್ಬೋದು, ಬೇಜಾರು ಕೂಡ ಆಗ್ತಾ ಹೋಗ್ಬೋದು. ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾರಕಾಂಶಗಳು ಏನು ಅಂತ ನೋಡೋಣ. ಒಂದು ಆ್ಯಟಿಟ್ಯೂಡ್ ಟುವರ್ಡ್ಸ್ ದ ಸೆಕ್ಸ್. ಆ್ಯಟಿಟ್ಯೂಡ್ ಟುವರ್ಡ್ಸ್ ದ ಸೆಕ್ಸ್ ಅಂತ ಹೇಳಿದಾಗ ಅಭಿಪ್ರಾಯ ಅಥವಾ ಮನೋಭಾವ, ಲೈಂಗಿಕತೆಯ ಮೇಲೆ ಇರುವಂತಹ ಮನೋಭಾವ. ವೇ ಮೆನ್ ಆ್ಯಂಡ್ ವಿಮೆನ್ ರಿಸೀವ್ಡ್ ಸೆಕ್ಸ್ ಇನ್ಫಾರ್ಮೇಷನ್ ಡ್ಯೂರಿಂಗ್ ಚೈಲ್ಡ್ಹುಡ್ ಆ್ಯಂಡ್ ಅಡಾಲಸೆನ್ಸ್. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಒಬ್ಬ ಮಹಿಳೆ ಆ ಒಂದು ಸೆಕ್ಷುವಲ್ ಆ್ಯಕ್ಟಿವಿಟೀಸ್ ಬಗ್ಗೆ, ಲೈಂಗಿಕ ಕಾರ್ಯಗಳ ಬಗ್ಗೆ, ಒಂದು ಕ್ರಿಯೆ ಬಗ್ಗೆ ತುಂಬ ಒಂದು ರೀತಿಯಾದ ಅನ್ಪ್ಲೆಸೆಂಟ್ ಆಗಿರುವಂತಹ ಇನ್ಫಾರ್ಮೇಷನ್ನ ಹೊಂದಿರ್ತಾಳೆ. ಪೇರೆಂಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಒಂದು ಕೆಟ್ಟ ರೀತಿಯಲ್ಲಿ ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿ ಬಗ್ಗೆ ಒಂದು ಕೆಟ್ಟ ರೀತಿಯಲ್ಲಿ ಹೇಳಿರ್ತಾರೆ, ಇದು ತಪ್ಪು, ಇದು ಮಾಡಬಾರ್ದು, ಈ ರೀತಿಯಾದ ಇದು ಒಂದು ಪನಿಷ್ಮೆಂಟ್ ಅಂತ ಒಂದು ರೀತಿ ತಲೆಯಲ್ಲಿ ತುಂಬಿದಾಗ, ಅದೇ ಅವಳ ತಲೆಯಲ್ಲಿ ಇದ್ದಾಗ ಆ ಒಂದು ಲೈಂಗಿಕ ಕ್ರಿಯೆಲಾಗಿರ್ಬೋದು, ಲೈಂಗಿಕ ಕ್ರಿಯೆಯ ಮನೋಭಾವ ಅವಳಲ್ಲಿ ಸರಿ ಇಲ್ಲದೆ ಇದ್ದಾಗ ಖಂಡಿತ ಅಲ್ಲಿ ಸಮಸ್ಯೆಗಳನ್ನ ಅವಳು ಎದುರಿಸ್ತಾ ಬರ್ಬೋದು. ಅದೇ ರೀತಿ ಪಾಸ್ಟ್ ಸೆಕ್ಷುವಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅರ್ಲಿ ಮ್ಯಾರಿಟಲ್ ಸೆಕ್ಷುವಲ್ ಎಕ್ಸ್ಪೀರಿಯನ್ಸ್. ಹಿಂದಿನ ಒಂದು ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಆಗಿದ್ದಲ್ಲಿ, ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ಸಮಸ್ಯೆಗಳು ಆಗಿದ್ದಲ್ಲಿ, ಸಮಸ್ಯೆಗಳನ್ನ ಆ ಒಬ್ಬ ಮಹಿಳೆ ಅಥವಾ ಪುರುಷ ಎದುರಿಸಿದ್ದಲ್ಲಿ, ಆ ಲೈಂಗಿಕ ಅನುಭವ ಹಿಂದಿನ ಜೀವನದಲ್ಲೇ ಆಗಿದ್ದಲ್ಲಿ ಮತ್ತೆ ಅಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು. ದ ವೇ ಅಡಲ್ಟ್ಸ್ ಆ್ಯಂಡ್ ಪಿಯರ್ ರಿಯಾಕ್ಟೆಡ್ ಟು ಮ್ಯಾಸ್ಟರ್ಬೇಷನ್ ವೆನ್ ಮೆನ್ ಆ್ಯಂಡ್ ವಿಮೆನ್ ವರ್ ಯಂಗರ್ ಅಫೆಕ್ಟೆಡ್ ದೇರ್ ಆ್ಯಟಿಟ್ಯೂಡ್ಸ್ ಟುವರ್ಡ್ಸ್ ದ ಸೆಕ್ಸ್. ಇನ್ನೊಂದು ಸೆಕ್ಷುವಲ್ ಡಿಸೈರ್ ಅಂತ ಹೇಳ್ತೀವಿ, ಲೈಂಗಿಕ ಬಯಕೆ. ದ ವೇರಿಯೇಷನ್ ಇನ್ ಸೆಕ್ಷುವಲ್ ಡಿಸೈರ್ ಅಫೆಕ್ಟ್ ಇಂಟ್ರೆಸ್ಟ್ ಆ್ಯಂಡ್ ಎಂಜಾಯ್ಮೆಂಟ್ ಆಫ್ ಸೆಕ್ಸ್. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಈಗ ಆ ಪುರುಷನಿಗೆ ಹೆಚ್ಚು ಒಂದು ಲೈಂಗಿಕ ಬಯಕೆ ಇದೆ, ಆದರೆ ಆ ಹುಡುಗಿಗೆ ಅಥವಾ ಮಹಿಳೆಗೆ ಲೈಂಗಿಕ ಬಯಕೆ ಅನ್ನೋದು ತುಂಬ ತೀರಾ ಕಡಿಮೆ ಇದ್ದಾಗ ಅಲ್ಲಿ ಆ ಒಂದು ಸೆಕ್ಷುವಲ್ ಅಡ್ಜಸ್ಟ್ಮೆಂಟ್ನಲ್ಲಿ ಅಥವಾ ಲೈಂಗಿಕ ಸಮಾಯೋಜನೆಯಲ್ಲಿ ಬಿರುಕುಗಳು ಉಂಟಾಗ್ಬೋದು. ಅದೇ ರೀತಿ ಮತ್ತೊಂದು ಕಾರಕ, ಆ್ಯಟಿಟ್ಯೂಡ್ ಟುವರ್ಡ್ಸ್ ದ ಯೂಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್. Agreeing with the use of contraceptives in both lead to less emotional conflict. ಅಂದರೆ ಗರ್ಭ ನಿರೋಧಕ ಬಳಕೆ ಬಗ್ಗೆ ಎಷ್ಟು ಮಟ್ಟಿಗೆ, ಆ ಒಂದು ಉಪಯೋಗದ ಬಗ್ಗೆ ಎಷ್ಟು ಮಟ್ಟಿಗೆ ಅವ್ರಿಗೆ ಇನ್ಫಾರ್ಮೇಷನ್ ಇದೆ, ಅದ್ರ ಬಗ್ಗೆ ಮನೋಭಾವ ಯಾವ ರೀತಿ ಇದೆ, ಈ ಒಂದು ಗರ್ಭ ನಿರೋಧಕದ ಬಗ್ಗೆ ಇರುವಂತಹ ಮನೋಭಾವ ಆ ಒಂದು ಮಹಿಳೆಯಲ್ಲಿ ಪುರುಷರಲ್ಲಿ ಒಂದೇ ರೀತಿ ಇದ್ದಾಗ ಖಂಡಿತ ಲೈಂಗಿಕ ಸಮಾಯೋಜನೆ ತೃಪ್ತಿಕರವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಲೈಂಗಿಕ ಸಮಾಯೋಜನೆಯಲ್ಲಿ ಮತ್ತೆ ಬಿರುಕುಗಳನ್ನ ನಾವು ನೋಡ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. ಫೈನಾನ್ಷಿಯಲ್ ಅಡ್ಜಸ್ಟ್ಮೆಂಟ್, ಹಣಕಾಸು ಅಥವಾ ಆರ್ಥಿಕ ಸಮಾಯೋಜನೆ. ಮನಿ ಆರ್ ಲ್ಯಾಕ್ ಆಫ್ ಇಟ್ ಹ್ಯಾಸ್ ಅ ಪ್ರಫೌಂಡ್ ಇನ್ಫ್ಲುಯೆನ್ಸ್ ಆನ್ ಅಡಲ್ಟ್ಸ್ ಅಡ್ಜಸ್ಟ್ಮೆಂಟ್ ಟು ಮ್ಯಾರೇಜ್. Many wives, before not having control in spending money, find it difficult to adjust to living on their husband's earnings. Friction may develop if the wife expects her husband to share the workload. If the husband is unable to provide his wife and family with the marital positions they want, they may feel resentful of him and leads to friction attitude. ನಾವಿಲ್ಲಿ ನೋಡಿರೋ ಹಾಗೆ ಹಣಕಾಸು ಅಥವಾ ಆರ್ಥಿಕ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಯೂಶಲಿ ಯಾವಾಗ ಅಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗ್ತಾ ಹೋಗುತ್ತೆ ಅಥವಾ ಪುರುಷರ ಮೇಲೆ ಆಳವಾದ ಪ್ರಭಾವ ಈ ಒಂದು ಹಣಕಾಸು ಅಥವಾ
ಈ ಒಂದು ಆರ್ಥಿಕ ಸಮಾಯೋಜನೆ ಬೀರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತು ಇನ್ನೊಂದು ನಾವು ನೋಡ್ಬೋದು, ಇವಾಗ ಹೆಂಡತಿ ಅನ್ನೋಳು ತುಂಬ ಚೆನ್ನಾಗಿ ದುಡ್ಡನ್ನ ಸ್ಪೆಂಡ್ ಮಾಡ್ತಾ ಇದ್ಲು, ಖರ್ಚು ಮಾಡ್ತಾ ಇದ್ಲು, ಏನು ಬೇಕೋ ಅದನ್ನು ತೊಗೊಳ್ತಾ ಇದ್ಲು. ಅವಳು ಒಂಥರ ಹಿಡಿತಾ ಇರಲಿಲ್ಲ, ದುಡ್ಡಿನಲ್ಲಿ ಹಿಡಿತ ಅನ್ನೋದಿರಲಿಲ್ಲ. ಸಹಜವಾಗಿ ಆರಾಮಾಗಿ ದುಡ್ಡನ್ನು ಖರ್ಚು ಮಾಡ್ತಾ ಇದ್ಲು. ಆದರೆ ಈಗ ಗಂಡನ ಮನೆಗೆ ಬಂದಾಗ ಒಂದೊಂದರಲ್ಲೂ ಕೂಡ ಅವಳು ನಿಯಂತ್ರಣ ಮಾಡಬೇಕು, ಕಂಟ್ರೋಲ್ ಮಾಡಬೇಕು ಅಂದಾಗ ಸ್ವಲ್ಪ ಅವಳು ಬೇಜಾರಿಗೆ ಒಳಗಾಗ್ಬೋದು. ಇದರಿಂದನೂ ಕೂಡ ವೈವಾಹಿಕ ಜೀವನದಲ್ಲಿ ಅಪಶ್ರುತಿನ ನಾವು ನೋಡ್ತಾ ಹೋಗ್ಬೋದು. ಇದರಿಂದ ಕೆಲವೊಂದು ಸತಿ ಫ್ರಿಕ್ಷನ್ ಅಥವಾ ಘರ್ಷಣೆಗಳು ಅಥವಾ ಹೊಡೆದಾಟಗಳು ಅಥವಾ ಒಂದು ಜಗಳಗಳು ಉಂಟಾಗೋದನ್ನು ಕೂಡ ನಾವು ಸಹಜವಾಗಿ ನಾವು ನೋಡ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. ಅಡ್ಜಸ್ಟ್ಮೆಂಟ್ ಟು ಇನ್ಲಾಸ್, ಅತ್ತೆ ಮಾವನಿದ್ದಿರಿಗೆ ಸಮಾಯೋಜನೆ. ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಮಸ್ಟ್ ಲರ್ನ್ ಟು ಅಡ್ಜಸ್ಟ್ ಟು ದೇರ್ ಇನ್ಲಾಸ್ if they are to avoid frictional relationship with their spouses. ಯೂಶಲಿ ನಾವು ನೋಡೋ ಹಾಗೆ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಮ್ಮ ಅತ್ತೆ ಮಾವಂದಿರ ಜೊತೆಗೆ ಅವರು ಒಳ್ಳೆ ರೀತಿಯಾದ ಸಮಾಯೋಜನೆ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಘರ್ಷಣೆಯನ್ನು ಅವರು ತಪ್ಪಿಸೋದಕ್ಕೆ. In-laws trouble is especially serious during the early years of marriage and is one of the most important cause of the marital breakup during the first years. ನಾವು ನೋಡ್ಬೋದು 1-2ನೇ ವರ್ಷದಲ್ಲೇ ಕೆಲವರಿಗೆ ಡೈವರ್ಸ್ ಆಗುತ್ತೆ, ಬ್ರೇಕಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಅಲ್ಲಿ ಒಂದು ರೀಸನ್ ಬರೋದೇನೆ, ಕಾರಣ ಬರೋದೇನೆ ಬಿಕಾಸ್ ಆಫ್ ದ ಇನ್ಲಾಸ್. ಅತ್ತೆ ಮಾವಂದಿರ ಒಂದು ಸಮಸ್ಯೆ ಆಗಿರ್ಬೋದು ಅಥವಾ ಅವರಿಂದ ಒಂದು ಅಡಚಣೆ ಆಗಿರ್ಬೋದು ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ಅವರು ಮದುವೆಯ ಒಂದು ಮೊದಲ ದಿನಗಳಲ್ಲಿ ಅವರು ಹೆಚ್ಚು ಪ್ರಭಾವನ ಬೀರ್ತಾರೆ. ಫ್ಯಾಕ್ಟರ್ ಇನ್ಫ್ಲುಯೆನ್ಸಿಂಗ್ ಇನ್ಲಾಸ್ ಅಡ್ಜಸ್ಟ್ಮೆಂಟ್ ಆರ್ ಡಿಸೈರ್ ಫಾರ್ ಇಂಡಿಪೆಂಡೆನ್ಸ್, ಸ್ಟೀರಿಯೋಟೈಪ್, ಫ್ಯಾಮಿಲಿ ಕೊಹೆಸಿವ್ನೆಸ್, ಕೇರ್ ಆಫ್ ಎಲ್ಡರ್ಲಿ ರಿಲೇಟಿವ್ಸ್. ಯೂಶಲಿ ನಾವು ಯಾವ ರೀತಿಯಾದ ಒಂದು ಅಂಶಗಳನ್ನ ನೋಡ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಬಿಕಾಸ್ ಆಫ್ ದ ಇಂಡಿಪೆಂಡೆನ್ಸ್. ಒಂದು ಸ್ವಾತಂತ್ರ್ಯ ಅನ್ನೋದು ಸಿಗೋದಿಲ್ಲ. ಪ್ರತಿಯೊಂದಕ್ಕೂ ಅತ್ತೆ ಮಾವನ ಕೇಳಬೇಕು, ಪ್ರತಿಯೊಂದಕ್ಕೂ ಕೂಡ ಅತ್ತೆ ಮಾವನ ಕಂಟ್ರೋಲ್ನಲ್ಲಿ ಇರಬೇಕು. ಎಸ್ಪೆಷಲಿ ಅಗೇನ್ ವಿಮೆನ್ಗೆ ಇದು ಹೆಚ್ಚು ಪ್ರಭಾವ ಬೀರ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅತ್ತೆಯ ಜೊತೆಗೆ ಅವಳು ಇರಬೇಕಾಗಿರೋದ್ರಿಂದ, ಅತ್ತೆ ಮಾವನ ಜೊತೆಗೆ ಇರಬೇಕಾಗಿರೋದ್ರಿಂದ ಪ್ರತಿಯೊಂದಕ್ಕೂ ಕೂಡ ಅವರ ಒಂದು ಒಪ್ಪಿಗೆ ಪಡೆದೇ ಮುಂದಿನ ಕೆಲಸ ಮಾಡಬೇಕಾಗತ್ತೆ. ಒಂದು ಸ್ಟೀರಿಯೋಟೈಪ್ ಇರುತ್ತೆ, ಸೊಸೆ ಅನ್ನೋಳು ಈ ರೀತಿ ಇರಬೇಕು, ತಗ್ಗಿ ಬಗ್ಗಿ ಮಾಡಬೇಕು, ಕೆಲಸ ಮಾಡಬೇಕು, ಈ ರೀತಿಯಾದ ಒಂದು ಸ್ಟೀರಿಯೋಟೈಪ್ ಇದ್ದಾಗ ಅಲ್ಲೂ ಕೂಡ ಒಂಥರ ವೈಮನಸ್ಯಗಳು ಹೆಚ್ಚಾಗ್ತಾ ಹೋಗ್ಬೋದು. ಮತ್ತು ಕೌಟುಂಬಿಕದಲ್ಲಿ ಒಂದು ಒಗ್ಗಟ್ಟು ಅಥವಾ ಬಿಕ್ಕಟ್ಟು ಆಗಿರ್ಬೋದು, ಅಥವಾ ವಯಸ್ಸಾದ ಸಂಬಂಧಿಕರ ಒಂದು ಆರೈಕೆ ಆ ಒಂದು ಮಹಿಳೆ ಸರಿಯಾಗಿ ಮಾಡ್ತಿಲ್ಲ ಅಂದ್ರೂ ಕೂಡ ಅಲ್ಲಿ ಬಿರುಕು ಉಂಟಾಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. ಡೈವರ್ಸ್, ವಿಚ್ಛೇದನ. College educated women who previously had the most permissive views about divorce have become less so, whereas women with lower educational levels have become more permissive and thus more likely to divorce. Age at marriage is another predictor of whether a union will last. Thus, the decline in the divorce may reflect higher educational levels as well as the later age of first marriages, both of which are associated with marital stability. Teenagers, high school dropouts, and non-religious persons have higher divorce rates. ವಿಚ್ಛೇದನ ಅನ್ನೋದು ಯಾಕೆ ಸಾಮಾನ್ಯವಾಗಿ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಸ್ಟಡೀಸ್ ಪ್ರಕಾರ ಅಥವಾ ಅಧ್ಯಯನಗಳ ಪ್ರಕಾರ ನಾವು ನೋಡೋ ಹಾಗಿದ್ರೆ ಇತ್ತೀಚಿನ ದಿನಗಳಲ್ಲಿ ಹೈಲಿ ಎಜುಕೇಟೆಡ್, ಒಳ್ಳೆ ರೀತಿಯ ಶಿಕ್ಷಣ ಹೊಂದಿರುವಂತಹ ಮಹಿಳೆಯರಲ್ಲಿ ಅಥವಾ ಪುರುಷರಲ್ಲಿ ಈ ಡೈವರ್ಸ್ ಅನ್ನೋದು ಕಡಿಮೆ ಇದೆ ಅನ್ನೋದನ್ನು ಅಧ್ಯಯನಗಳು ಹೇಳ್ತಾ ಬಂದಿದೆ. ಅದೇ ರೀತಿ ಯಾರಲ್ಲಿ ಶಿಕ್ಷಣದ ಒಂದು ಹಂತ ತುಂಬ ಕಡಿಮೆ ಇದೆ ಅವರಲ್ಲಿ ಡೈವರ್ಸ್ ರೇಟ್ ಹೆಚ್ಚಾಗಿದೆ. ಅದರ ಜೊತೆಗೆ ಏಜ್ ಕೂಡ ಹೌದು, ವಯಸ್ಸು ಕೆಲವು ಸ್ಟಡೀಸ್ ಹೇಳ್ತಾ ಹೋಗುತ್ತೆ ತುಂಬ ಹೆಚ್ಚು ವಯಸ್ಸು, ಇವಾಗ 40 ಅಥವಾ 35-40 ಅಷ್ಟು ಆ ವಯಸ್ಸಲ್ಲಿ ಮದುವೆ ಆದಾಗ ಸ್ವಲ್ಪ ದಿನದಲ್ಲೇ ಡೈವರ್ಸ್ ಆಗ್ಬೋದು ಅಂತ. ಅದೇ ರೀತಿ ತುಂಬ ಅರ್ಲಿ ಏಜಲ್ಲಿ, ತುಂಬ ಚಿಕ್ಕ ವಯಸ್ಸಲ್ಲೇ ಮದುವೆ ಆದಾಗ ಅವ್ರಿಗೆ ಸಮಾಯೋಜನೆ ಸರಿಯಾಗಿ ಆಗೋದಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಡೈವರ್ಸ್ ರೇಟ್ಸ್ ಜಾಸ್ತಿ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಇದರ ಜೊತೆಗೆ ಯಾವಾಗ ಅಲ್ಲಿ ಸಹ ಬಾಳ್ವೆ ಅಥವಾ ಕೊಹೆಬಿಟೇಷನ್ ಇರೋದಿಲ್ಲ ಅಲ್ಲಿ ಒಂದು ರೀತಿಯಾದ ಡೈವರ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಯೂಶಲಿ ಆ ಒಂದು ಮದುವೆ ಡೈವರ್ಸಲ್ಲೇ ಎಂಡಪ್ ಆಗುತ್ತೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು.
ಅದೇ ರೀತಿ ಈ ಒಂದು ಹದಿಹರೆಯ ಪಿಬರ್ಟಿ ಯೌವನಾವಸ್ಥೆಯಲ್ಲಿ ಯಾರು ಮದುವೆ ಆಗಿದ್ರು ಅಥವಾ ಹೈಸ್ಕೂಲ್ ಡ್ರಾಪ್ಔಟ್ಸ್, ಹೈಸ್ಕೂಲೇ ಅವರು ಪಾಸ್ ಆಗಿಲ್ಲ, 10th ಪಾಸ್ ಆಗಿಲ್ಲ, ಮದುವೆ ಆಯಿತು, ಅಥವಾ ಒಂದು ರೀತಿಯಾದ ಒಂದು ಅಪ್ರಸ್ತುತ ವ್ಯಕ್ತಿ ಆಗಿರ್ಬೋದು, ಇಂಥವ್ರ ಜೊತೆಗೆ ಮದುವೆ ಆದಾಗ ಡೈವರ್ಸ್ ರೇಟ್ ಹೆಚ್ಚಾಗಿರೋದನ್ನು ಸ್ಟಡೀಸ್ ಅಧ್ಯಯನಗಳು ಹೇಳ್ತಾ ಹೋಗುತ್ತೆ. ಮುಂದಿನ ಸ್ಲೈಡ್ಗೆ ಹೋಗೋಣ. ವೈ ಡು ಮ್ಯಾರೇಜಸ್ ಫೇಲ್? ಯಾತಕ್ಕೆ ಈ ಒಂದು ಮ್ಯಾರೇಜ್, ಮದುವೆ ಅನ್ನೋದು ಫೇಲ್ ಆಗುತ್ತೆ, ಸಮಸ್ಯೆ ಏನು ಇದರಲ್ಲಿ ಅನ್ನೋದನ್ನು ನೋಡೋಣ. ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಸೈಟೆಡ್ ರೀಸನ್ ವರ್ incompatibility and lack of emotional support. For more recent divorce, presumably by younger women, this included lack of career support. Spousal abuse was third, suggesting that intimate partner violence may be more frequent than is generally realized. Intimate partner violence or domestic violence is the physical, sexual or psychological maltreatment of a spouse. Both women and men who have been victimized or threatened by intimate partner violence tend to report more chronic illness or health condition and the health risk behavior than those who have not experienced this intimate partner violence or IPV. ಯಾತಕ್ಕೋಸ್ಕರ ಮದುವೆ ಅನುತೀರ್ಣ ಆಗುತ್ತೆ, ಫೇಲ್ ಆಗುತ್ತೆ, ಸಮಸ್ಯೆಗೆ ಒಳಗಾಗುತ್ತೆ, ಏನಾಗ್ಬೋದು ಸಮಸ್ಯೆಗಳೇನು ಅಂದರೆ, ಒಂದು ಇನ್ಕಂಪ್ಯಾಟಿಬಿಲಿಟಿ ಅಥವಾ ಮಿಸ್ ಮ್ಯಾಚ್ ಅಂತ ನಾವು ಕರಿತೀವಿ. ಅಸಾಮರಸ್ಯತೆ ಅಥವಾ ಹೊಂದಾಣಿಕೆ ಇಲ್ಲದಿರುವಂತಹ ಒಂದು ಮದುವೆ ಆದಾಗ, ಗಂಡ ಹೆಂಡತಿ ನಡುವೆ ಹೊಂದಾಣಿಕೆಯೇ ಇಲ್ಲ ಅಂತ ಅಂದಾಗ, ವೈಮನಸ್ಸುಗಳು ಹೆಚ್ಚಾದಾಗ ಖಂಡಿತ ಅಲ್ಲಿ ಡೈವರ್ಸ್ ಆಗುವಂತಹ ಲಕ್ಷಣಗಳು ಹೆಚ್ಚಾಗಿರುತ್ತೆ. ಅದೇ ರೀತಿ ಎಮೋಷ್ನಲ್ ಸಪೋರ್ಟ್ ಇಲ್ಲ ಅಂತ ಹೇಳಿದಾಗ, ಬೆಂಬಲ ಇಲ್ಲ ಅಂದಾಗ, ಸಂವೇಗಗಳು ಇಲ್ಲ ಅಂತ ಹೇಳಿದಾಗ, ಪ್ರೀತಿ ವಾತ್ಸಲ್ಯಗಳು ಇಬ್ಬರಲ್ಲೂ ಕೂಡ ತೋರಿಸ್ತಿಲ್ಲ, ಅಥವಾ ಒಬ್ಬರು ತೋರಿಸ್ತಿಲ್ಲ, ಒಬ್ಬರು ತುಂಬ ಇಷ್ಟಪಡ್ತಾ ಇದ್ದಾರೆ ಅಂದಾಗ್ಲೂ ಕೂಡ ಅಲ್ಲೂ ವೈಮನಸ್ಯ ಉಂಟಾಗ್ಬೋದು. ಅದೇ ರೀತಿ ವೃತ್ತಿಯಲ್ಲಿ ಆ ಒಂದು ಮಹಿಳೆಗಾಗಿರ್ಬೋದು, ಪುರುಷನಾಗಿರ್ಬೋದು, ಸಪೋರ್ಟ್ ಸಿಕ್ಕಿಲ್ಲ, ಬೆಂಬಲ ಸಿಕ್ಕಿಲ್ಲ ಅಂದಲೂ ಕೂಡ ವೈಮನಸ್ಯ ಉಂಟಾಗಿ ಡೈವರ್ಸ್ ಆಗ್ಬೋದು. ಅದರ ಜೊತೆಗೆ ಸಂಗಾತಿಯಿಂದ ನಿಂದನೆ ಉಂಟಾದಾಗ ಡೈವರ್ಸ್ ಆಗ್ಬೋದು. ಇದರ ಜೊತೆಗೆ ಇಂಟಿಮೇಟ್ ಪಾರ್ಟ್ನರ್ ವೈಲೆನ್ಸ್ ಅಂತ ಕರಿತೀವಿ, ಅಥವಾ ನಿಕಟ ಪಾಲುದಾರರ ಹಿಂಸೆ ಅಂತ. ಅಂದರೆ ಹಿಂಸಾತ್ಮಕ ಭಾವನೆಯನ್ನು ಒಬ್ಬ ವ್ಯಕ್ತಿ ತೋರಿಸಿದಾಗ, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಆ ಹಿಂಸೆನ ತೋರಿಸಿದಾಗ, ಈ ಹಿಂಸೆ ಅನ್ನೋದು ಇಟ್ ಮೈಟ್ ಬಿ ಫಿಸಿಕಲ್, ಸೆಕ್ಷುವಲ್ ಆರ್ ಸೈಕಲಾಜಿಕಲ್ ಮಾಲ್ ಟ್ರೀಟ್ಮೆಂಟ್, ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಅಥವಾ ಸಂಗಾತಿಯಿಂದ ಲೈಂಗಿಕ ಕಿರುಕುಳ ಕೂಡ ಆಗಿರ್ಬೋದು. ಇದೆಲ್ಲನೂ ಕೂಡ ಆ ಸಂಗಾತಿಗೆ ಆದಾಗ, ಒಬ್ಬ ಸಂಗಾತಿಗೆ ಆದಾಗ ಇನ್ನೊಬ್ಬ ಸಂಗಾತಿಯಿಂದ, ಪಾರ್ಟ್ನರಿಂದ ಖಂಡಿತ ಅಲ್ಲಿ ಒಬ್ಬ ವ್ಯಕ್ತಿ ಡೈವರ್ಸ್ಗೆ ಒಳಗಾಗ್ಬೋದು ಅಂತ ಹೇಳ್ತಾ ಹೋಗ್ತೀವಿ. ಇದರ ಜೊತೆಗೆ ಇದೆಲ್ಲನೂ ಕೂಡ ನಾವು ನೋಡಿದಾಗ ಮಹಿಳೆಯರು ಈ ರೀತಿಯಾದ ಒಂದು ಏನಂತ ಹೇಳ್ತೀವಿ, ಇಂಟಿಮೇಟ್ ಪಾರ್ಟ್ನರ್ ವೈಲೆನ್ಸ್ಗೆ ಹೆಚ್ಚು ಒಳಗಾಗಿದ್ದಾರೆ. ಈ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಒಳಗಾಗಿರೋದನ್ನು ನಾವು ನೋಡ್ತಾ ಬರ್ಬೋದು. ಅದರಲ್ಲೂ ಅಕಸ್ಮಾತ್ ಮಹಿಳೆಯರೇ ಈ ರೀತಿಯಾದ ಒಂದು ವೈಲೆನ್ಸ್ನ ತೋರಿಸ್ತಾ ಇದ್ದಾರೆ, ಅಥವಾ ಕಿರುಕುಳ ತೋರಿಸ್ತಾ ಇದ್ದಾರೆ, ಹಿಂಸೆನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ತುಂಬ ಕಡಿಮೆ ಆಗಿರುತ್ತೆ ಕಂಪ್ಯಾರಿಟಿವ್ಲಿ ಟು ಮೆನ್ ಅಂತ ಹೇಳ್ಬೋದು. Research on intimate partner violence has identified 3 types of violence. ರಿಸರ್ಚ್ ಪ್ರಕಾರ 3 ರೀತಿಯಾದ ವೈಲೆನ್ಸ್ ಅಥವಾ ಹಿಂಸೆಗಳನ್ನ ನಾವು ನೋಡ್ಬೋದು, ಇಂಟಿಮೇಟ್ ಪಾರ್ಟ್ನರ್ ವೈಲೆನ್ಸ್ನ ನಾವು ನೋಡ್ಬೋದು ಅಂತ ಹೇಳ್ತೀವಿ. ಅದರಲ್ಲಿ ಮೊದಲನೇದು ಸಿಚುಯೇಷನಲ್ ಕಪಲ್ ವೈಲೆನ್ಸ್, ರೆಫರ್ಸ್ ಟು ಫಿಸಿಕಲ್ ಕಾನ್ಫ್ರಂಟೇಷನ್. ದಿಸ್ ಟೈಪ್ ಆಫ್ ವೈಲೆನ್ಸ್ ಇಸ್ ದ ಕಾಂಟೆಕ್ಸ್ಟ್ ಆಫ್ ಮ್ಯಾರೇಜ್ ಮೇ ರಿಫ್ಲೆಕ್ಟ್ ಪುವರ್ ಮ್ಯಾರಿಟಲ್ ರಿಲೇಷನ್ಶಿಪ್ ಆರ್ ಅಡ್ಜಸ್ಟ್ಮೆಂಟ್ ಆರ್ ಅಕ್ಯೂಟ್ ಸ್ಟ್ರೆಸ್. ಮೊದಲನೇದು ಸಾಂದರ್ಭಿಕ ದಂಪತಿ ಹಿಂಸೆ ಅಂತ ನಾವು ಹೇಳ್ತೀವಿ, ಸಿಚುಯೇಷನಲ್ ಕಪಲ್ ವೈಲೆನ್ಸ್ ಅಂತ ಹೇಳಿ. ಇದು ಒಂದು ದೈಹಿಕ ಮುಖಾಮುಖಿ, ಫಿಸಿಕಲ್ ಕಾನ್ಫ್ರಂಟೇಷನ್ ಅಂತ ಹೇಳ್ತೀವಿ. ಅಂದರೆ ಒಂದು ವಾದ ವಿವಾದಗಳಾಗಿರ್ಬೋದು, ಅಥವಾ ವಾದ ವಿವಾದಗಳ ಆದಾಗ, ಮುಖಾಮುಖಿ ವಿವಾದಗಳು ಹೆಚ್ಚಾಗಿ ಆದಾಗ ವೈವಾಹಿಕ ಜೀವನದಲ್ಲಿ ತುಂಬ ಕಳಪೆ ಮಟ್ಟದ ಸಮಾಯೋಜನೆ ಇರುತ್ತೆ. ಇದು ಒತ್ತಡಕ್ಕೆ ಒಳಗಾಗಿ ಕೊಡುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಎರಡನೇದು ಎಮೋಷನಲ್ ಅಬ್ಯೂಸ್ such as insult and intimidation may occur either with or without physical violence. ಭಾವನಾತ್ಮಕ ನಿಂದನೆ ಅಂತ ಕರಿತೀವಿ ಎಮೋಷನಲ್ ಅಬ್ಯೂಸ್. ಇದು ಒಬ್ಬ ವ್ಯಕ್ತಿ ಅವಮಾನ ಮಾಡೋದಾಗಿರ್ಬೋದು, ಬೆದರಿಕೆ ಹಾಕೋದಾಗಿರ್ಬೋದು. ಈ ರೀತಿ ಮಾಡಿದಾಗ ಒಂದು ಪಾರ್ಟ್ನರ್ ಮೇಲೆ, ಸ್ಪೌಸ್ ಮೇಲೆ, ಸಂಗಾತಿಯ ಮೇಲೆ ಡೈವರ್ಸ್ ಆಗಬಹುದು. ದ ಮೋಸ್ಟ್ ಸೀರಿಯಸ್ ಟೈಪ್ ಆಫ್ ಪಾರ್ಟ್ನರ್ ವೈಲೆನ್ಸ್ ಇಸ್ ಇಂಟಿಮೇಟ್ ಟೆರರಿಸಮ್.
ಸೊ ಇಲ್ಲೇನಾಗುತ್ತೆ, ಇಂಟಿಮೇಟ್ ಟೆರರಿಸಮ್ ಆದಾಗ ಏನಾಗ್ಬೋದು ಅಂದರೆ ಇಟ್ಸ್ ಅ ಸಿಸ್ಟಮ್ಯಾಟಿಕ್ ಯೂಸ್ ಆಫ್ ಎಮೋಷ್ನಲ್ ಅಬ್ಯೂಸ್. ಇಂಟಿಮೇಟ್ ಟೆರರಿಸಮ್ ಅಂತ ಹೇಳಿದ್ರೆ ಭಾವನಾತ್ಮಕ ನಿಂದನೆ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ಒಂಥರ ಬೆದರಿಕೆ ಆಗಿರ್ಬೋದು, ಹಿಂಸೆ ಆಗಿರ್ಬೋದು. ಈ ರೀತಿಯೆಲ್ಲ ಮಾಡಿದಾಗ ಮಹಿಳೆ ಮೇಲಾಗಿರ್ಬೋದು, ಪುರುಷರ ಮೇಲಾಗಿರ್ಬೋದು, ಇದನ್ನು ಕೂಡ ಡೈವರ್ಸ್ಗೆ ದಾರಿ ಮಾಡಿಕೊಡುತ್ತೆ ಅಂತ ನಾವು ಹೇಳ್ಬೋದು. ದ ಮೋಸ್ಟ್ ಸೀರಿಯಸ್ ಟೈಪ್ ಆಫ್ ಪಾರ್ಟ್ನರ್ ಈಸ್ ದ ಪಾರ್ಟ್ನರ್ ವೈಲೆನ್ಸ್ ಇಸ್ ಇಂಟಿಮೇಟ್ ಟೆರರಿಸಮ್ ಅಂತ ಹೇಳ್ತೀವಿ. ಇಟ್ಸ್ ಅ ಸಿಸ್ಟಮ್ಯಾಟಿಕ್ ಯೂಸ್ ಆಫ್ ಎಮೋಷ್ನಲ್ ಅಬ್ಯೂಸ್, ಭಾವನಾತ್ಮಕ ನಿಂದನೆ, ಥ್ರೆಟ್ಸ್ ಆ್ಯಂಡ್ ವೈಲೆನ್ಸ್ ಟು ಗೇನ್ ಆರ್ ಎನ್ಫೋರ್ಸ್ ಪವರ್ ಆರ್ ಕಂಟ್ರೋಲ್ ಓವರ್ ಅ ಪಾರ್ಟ್ನರ್. ಒಬ್ಬ ಸಂಗಾತಿಯನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ರೀತಿ ಅಧಿಕಾರವನ್ನು ತೋರಿಸಲಿಕ್ಕೆ ಭಾವನಾತ್ಮಕ ನಿಂದನೆ, ಒತ್ತಡ, ಬೆದರಿಕೆ, ಹಿಂಸೆನ ಹಾಕೋದು ಅಂತ ನಾವು ಹೇಳ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. ಅಡ್ಜಸ್ಟಿಂಗ್ ಟು ಡೈವರ್ಸ್, ವಿಚ್ಛೇದನಕ್ಕೆ ಹೇಗೆ ಅವರು ಅಡ್ಜಸ್ಟ್ ಆಗ್ತಾರೆ. ಎಂಡಿಂಗ್ ಈವನ್ ಆ್ಯನ್ ಅನ್ಹ್ಯಾಪಿ ಮ್ಯಾರೇಜ್ ಕ್ಯಾನ್ ಬಿ ಪೇನ್ಫುಲ್ ಫಾರ್ ಬೋತ್ ಪಾರ್ಟ್ನರ್ಸ್, ಎಸ್ಪೆಷಲಿ ವೆನ್ ದೇರ್ ಆರ್ ಯಂಗ್ ಚಿಲ್ಡ್ರನ್ ಅಟ್ ಹೋಮ್. ಖಂಡಿತವಾಗಿ ಎಷ್ಟೇ ಆ ಒಂದು ಮದುವೆ ಅನ್ನೋದು, ವೈವಾಹಿಕ ಜೀವನ ಅನ್ನೋದು ಎಷ್ಟೇ ಅಹಿತಕರವಾಗಿದ್ರೂ ಕೂಡ ಡೈವರ್ಸ್ ಅನ್ನೋ ಒಂದು ಹಂತಕ್ಕೆ ಬಂದಾಗ, ವಿಚ್ಛೇದನ ಅನ್ನೋ ಒಂದು ಹಂತಕ್ಕೆ ಬಂದಾಗ ಇಬ್ಬರ ಸಂಗಾತಿಗೂ ಕೂಡ ತುಂಬ ಖಂಡಿತ ದುಃಖಕರ ಆಗುತ್ತೆ. ಯಾವಾಗ ಅಂದರೆ ಆ ಸಂಗಾತಿಗಳಿಗೆ ಮಕ್ಕಳು ಇದ್ದಲ್ಲಿ, ಮಗು ಇದ್ದಲ್ಲಿ ತುಂಬ ಬೇಜಾರಾಗುತ್ತೆ, ತುಂಬ ಹಿಂಸೆ ಕೂಡ ಆಗ್ತಾ ಹೋಗುತ್ತೆ. Divorce tends to reduce long-term well-being, especially for the partner who did not initiate the divorce or does not remarry. ಯಾರಿಗೆ ಇದು ತುಂಬ ಎಫೆಕ್ಟ್ ಆಗುತ್ತೆ ಡೈವರ್ಸ್ ಅನ್ನೋದು ಅಂತ ಹೇಳಿದ್ರೆ, ಯಾವ ಒಬ್ಬ ಸಂಗಾತಿ ವಿಚ್ಛೇದನಕ್ಕೆ ಇಚ್ಛೆ ಪಟ್ಟಿಲ್ಲ, ಹೆಚ್ಚು ದಿನಗಳು ಆ ಒಂದು ಮದುವೆಯ ದಿನಗಳಲ್ಲೇ ಇದ್ದು ವಿಚ್ಛೇದನಕ್ಕೆ ಇಷ್ಟಪಟ್ಟಿಲ್ಲ ಅನ್ನೋ ಒಬ್ಬ ವ್ಯಕ್ತಿಯ ಸುಸ್ಥಿತಿಯ ಮೇಲೆ, ಮಾನಸಿಕ ಸುಸ್ಥಿತಿ, ದೈಹಿಕ ಸುಸ್ಥಿತಿಯ ಮೇಲೆ ಈ ಒಂದು ವಿಚ್ಛೇದನೆ ಅನ್ನೋದು ಪ್ರಭಾವ ಖಂಡಿತ ಬೀರುತ್ತೆ. ಅದರಲ್ಲೂ ಕೂಡ ಎಸ್ಪೆಷಲಿ ಫಾರ್ ಮೆನ್, ಡೈವರ್ಸ್ ಕ್ಯಾನ್ ಹ್ಯಾವ್ ಅ ನೆಗೆಟಿವ್ ಎಫೆಕ್ಟ್ಸ್ ಆನ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ವೆಲ್ಬೀಯಿಂಗ್ ಆರ್ ಬೋತ್. ಖಂಡಿತವಾಗಿ ಪುರುಷರಲ್ಲಿ ಅವರಿಗೆ ಇಚ್ಛೆ ಇಲ್ಲದೆ ಡೈವರ್ಸ್ ಆದಾಗ, ವಿಚ್ಛೇದನೆ ಆದಾಗ ಅವರಲ್ಲಿ ನೆಗೆಟಿವ್ ಎಫೆಕ್ಟ್ಸ್ ಆಗುತ್ತೆ. ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಅವರು ಕುಗ್ಗಿ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮುಂದಿನ ಸ್ಲೈಡ್. Women are more likely than men to experience a sharp reduction in the economic resource and living standards after separation or divorce. People who were or thought they were happily married tend to react more negatively and adapt more slowly to divorce. On the other hand, when a marriage was highly conflicted, its ending may improve well-being. ನಾವು ನೋಡ್ಬೋದು, ಹೆಣ್ಮಕ್ಳಲ್ಲಿ ಅಥವಾ ಸ್ತ್ರೀಯರಲ್ಲಿ ಯಾರಲ್ಲಿ ಆರ್ಥಿಕ ಮುಗ್ಗಟ್ಟು ತುಂಬ ಸಮಸ್ಯೆಕರವಾಗಿರುತ್ತೆ ಅಂಥವರಲ್ಲಿ ಈ ಒಂದು ವಿಚ್ಛೇದನ ಪರಿಣಾಮಕಾರಿಯಾದ ಒಂದು ಪ್ರಭಾವನ ಬೀರುತ್ತೆ. ಅದೇ ರೀತಿ ತಾವು ಒಂದು ರೀತಿಯಾದ ಒಂದು ಖುಷಿಯಾದ ಸಾಂಸಾರಿಕ ಜೀವನ ಅಥವಾ ವೈವಾಹಿಕ ಜೀವನ ನಡೆಸಿ ತಕ್ಷಣ ಅಥವಾ ನಿಧಾನಕ್ಕೆ ಡೈವರ್ಸ್ಗೆ ಒಳಗಾದಾಗ ಖಂಡಿತ ಅಲ್ಲಿ ವೈಮನಸ್ಯ ಉಂಟಾಗುತ್ತೆ, ತುಂಬ ಅಹಿತಕರವಾದ ಮನೋಭಾವ ಉಂಟಾಗುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ ಆ ಒಬ್ಬ ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು ಕುಗ್ಗೋಗ್ತಾನೆ. ಅದೇ ರೀತಿ ವಿಚ್ಛೇದನಕ್ಕೆ ಆ ಒಬ್ಬ ವ್ಯಕ್ತಿ ಅಡ್ಜಸ್ಟ್ ಆಗೋದಕ್ಕೆ, ಸಮಾಯೋಜನೆ ಆಗೋದಕ್ಕೆ ತುಂಬ ದಿನಗಳು ಸಮಯನ ತಗೊಳ್ತಾರೆ. ಅದೇ ರೀತಿ ಒಂದು ರೀತಿಯಾದ ಒಂದು ಸಂಗಾತಿಯಿಂದ ಭಾವನಾತ್ಮಕ ಬೇರ್ಪಡಿಕೆ ಅನ್ನೋದು ಒಂದು ರೀತಿಯಾದ ಒಂದು ಶಾಕ್ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಡೈವರ್ಸ್ ಅನ್ನೋದು ಸಂಗಾತಿಯಿಂದ ಆಗುವಂತಹ ಒಂದು ಭಾವನಾತ್ಮಕ ಬೇರ್ಪಡಿಕೆ ಅಂತಲೂ ಕೂಡ ಹೇಳ್ತೀವಿ. ಕನ್ಕ್ಲೂಷನ್ಗೆ ಬರೋಣ. ಮ್ಯಾರಿಟಲ್ ಅಡ್ಜಸ್ಟ್ಮೆಂಟ್ ಇಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಅಡ್ಜಸ್ಟ್ಮೆಂಟ್ ಯಂಗ್ ಅಡಲ್ಟ್ಸ್ ಮಸ್ಟ್ ಮೇಕ್. Major adjustment to each other, to member of their families and their friends. There are many factors leading to adjustment to marital life. Adjustment to sex, finance, new relationship, in-laws plays an important role. Age, educational qualifications, socio-economic status, in-laws pressure, career, working spouse, interest, etc. are some of the leading factors for divorce. ಇಲ್ಲಿಗೆ ನಮ್ಮ ಒಂದು ಸೆಷನ್ನ ಮುಗಿಸಿದ್ದೀವಿ. ಈ ಒಂದು ಪೂರ್ವ ವಯಸ್ಕಾವಧಿಯಲ್ಲಿ ಮದುವೆ ಮತ್ತು ವಿಚ್ಛೇದನದ ಬಗ್ಗೆ ನಾನು ಹೆಚ್ಚು ಮಾಹಿತಿನ ಕೊಟ್ಟಿದ್ದೀನಿ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ನಮಸ್ಕಾರ, ಧನ್ಯವಾದಗಳು.